ಮುನಿರತ್ನನ್ ವಿಚಾರ ಅಲ್ವೇ ಇಷ್ಟೆಲ್ಲ RSSಗೆ ಒಂದಷ್ಟು ಅಂಟ್ಕೊಂಡಿದ್ದು ಎಲ್ಲ ಬಂದಿದ್ದು ಹೋಗಿದ್ದು ಎಲ್ಲ. RR ನಗರ ಕ್ಷೇತ್ರದಲ್ಲಿ ರೆಬಲ್ ಟಿವಿ ಇವತ್ತು ಸಂಚಾರ ಮಾಡಿದೆ. ಮುನಿರತ್ನ ಕ್ಷೇತ್ರದಲ್ಲಿ ಮುನಿಸಿಕೊಂಡ್ರ ಜನರು. ರೆಬಲ್ ರೌಂಡ್ಸ್, ಜನರ ಜೊತೆ ಮಾತು. ಏನಂದ್ರು ಗೊತ್ತಾ ಜನ? ಅಭಿವೃದ್ಧಿ ಆಗಬೇಕು RR ನಗರ ಕ್ಷೇತ್ರ. ಅಭಿವೃದ್ಧಿ ಕೇಳಿದ್ರೆ ಅನುದಾನ ಬಂದಿಲ್ಲ ಅಂತಾರೆ. ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆ ಶಾಸಕರು ಮಾಡ್ತಾರಂತೆ. ಅನುದಾನ ಬಂದಿಲ್ಲ. ಅನುದಾನ ಕೊರತೆಯಿಂದ ಅಭಿವೃದ್ಧಿ ಕುಂಠಿತ. ಅಭಿವೃದ್ಧಿ ಬಗ್ಗೆ ಒಂದಷ್ಟು ಜನರು ಹೊಗಳಿದ್ದಾರೆ ಕೂಡ. ರೆಬಲ್ ಟಿವಿ ಸಂಚಾರದಲ್ಲಿ ಸಿಕ್ಕ ಜನರ ಅಭಿಪ್ರಾಯವನ್ನ ಈಗ ನಿಮ್ ಮುಂದೆ ಇಡ್ತೀವಿ. ಮಿಸ್ ಮಾಡದೆ ನೋಡಿ. ನಮ್ಮ ಪ್ರತಿನಿಧಿ ಜಾಯಲ್ ಜನರನ್ನ ಮಾತನಾಡಿಸಿದ್ದಾರೆ. ಜನ ಏನಂತಾರೆ ಅಂತ ನೋಡೋಣ. ಸದ್ಯಕ್ಕೆ ನಾನು RR ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೈ ಭುವನೇಶ್ವರಿ ನಗರ ಅನ್ನುವಂತಹ ಬಡಾವಣೆಯಲ್ಲಿದ್ದೀನಿ. ಈ ಒಂದು ಕಾಲೋನಿಯಲ್ಲಿ ಒಂದು 2017-18 ಸಂದರ್ಭದಲ್ಲಿ ಒಂದಷ್ಟು ಮನೆಗಳ ರಿಪೇರಿ ಹಾಗೇನೆ ಒಂದಷ್ಟು ಟೈಲ್ಸ್ ಹಾಕುವಂಥ ಕೆಲಸವನ್ನು ಆಗಿನ ಶಾಸಕರಾಗಿದ್ದಂತಹ ಈ ಒಂದು RR ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿದ್ದಂತಹ ಮುನಿರತ್ನ ಅವರು ಮಾಡಿರ್ತಾರೆ. ಹಾಗೆಯೇ ಆ ಸಂದರ್ಭದಲ್ಲಿ ಕಾರ್ಪೊರೇಟರ್ ಆಗಿ ವೇಲು ನಾಯ್ಕರ್ ಅವರು ಇರ್ತಾರೆ. ಸೊ ಇತ್ತೀಚೆಗಷ್ಟೇ ನಿನ್ನೆ ಮೊನ್ನೆ ವೇಲು ನಾಯ್ಕರ್ ಅವರು ಮುನಿರತ್ನಂ ಅವರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿರುವಂಥದ್ದು. ಈ ಒಂದು 2017-18 ಸಂದರ್ಭದಲ್ಲಿ ಒಂದಷ್ಟು ಮನೆಗಳಿಗೆ ಟೈಲ್ಸು ಹಾಗೆಯೇ ಒಂದಷ್ಟು ಮನೆ ರಿಪೇರಿಗಳನ್ನು ಮಾಡಿಕೊಡ್ಲಾಗುತ್ತೆ ಈ ಒಂದು ಜೈ ಭುವನೇಶ್ವರಿ ನಗರ ಅನ್ನುವಂತಹ ವ್ಯಾಪ್ತಿಯಲ್ಲಿ ಬಡಾವಣೆಯಲ್ಲಿ. ಸೊ ಇದೆಲ್ಲವೂ ಕೂಡ ಸರಿಯಾಗಿ ನಡೀಲಿಲ್ಲ. ಕೇವಲ 70-80 ಮನೆಗಳಿಗೆ ಮಾತ್ರ ನಡೆದಿದ್ದು. ಇಷ್ಟೊಂದು ಮನೆಗೆ ನಡೆದ್ರೂ ಕೂಡ ಖರ್ಚಾಗಿದ್ದು ಒಂದು 60-70 ಲಕ್ಷ ಇರಬಹುದು. ಆದರೆ ಇದಕ್ಕೆ ಸ್ಯಾಂಕ್ಷನ್ ಆಗಿದ್ದು ಅಂದರೆ ಸರ್ಕಾರದಿಂದ ಅವರು ವಿಶೇಷ ಅನುದಾನ ಅಂತ ತಂದಿದ್ದು ಒಟ್ಟಾರೆ ಒಂದು 41 ಕೋಟಿ ರೂಪಾಯಿಗಳು ಅನ್ನುವಂತಹ ಸ್ಟೇಟ್ಮೆಂಟನ್ನು ನನ್ನ ಹತ್ರ ಇದರ ವಿಚಾರವಾಗಿ ಡಾಕ್ಯುಮೆಂಟ್ ಇದೆ ಅನ್ನುವಂಥ ವಿಚಾರವನ್ನು ಇತ್ತೀಚೆಗೆ ವೇಲು ನಾಯ್ಕರ್ ಅವರು ತಿಳಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಅದೇ ಒಂದು ಜೈ ಭುವನೇಶ್ವರಿ ನಗರ ಅನ್ನುವಂತಹ ಕಾಲೋನಿಯಲ್ಲಿದ್ದೀವಿ. ಇಲ್ಲಿನ ಮನೆಗಳು ಏನಿದೆ ಸಾಧ್ಯವಾದಷ್ಟು ಎಲ್ಲ ಮನೆಗಳನ್ನು ವಿಸಿಟ್ ಮಾಡಿ ನೋಡಿ ಏನಿದೆ ಆಗಿನ ಸಂದರ್ಭದಲ್ಲಿ ಮಾಡಿರುವಂಥ ಕೆಲಸ ನಿಜನಾ ಅಥವಾ ಎಷ್ಟು ಮನೆಗಳಿಗೆ ಪೆಂಡಿಂಗ್ ಇದೆ ಅನ್ನುವಂಥ ವಿಚಾರವನ್ನು ನೋಡ್ತಾ ಹೋಗೋಣ. ಹಾಗೆಯೇ ಇಲ್ಲಿ ಆಗ್ತಾ ಇರುವಂತಹ ಕೆಲಸಗಳು ಅಂದರೆ ಮೂಲ ಸೌಕರ್ಯವಾಗಿರುವಂತಹ ವಸತಿ ಎಷ್ಟರ ಮಟ್ಟಿಗೆ ಸರಿಯಾಗಿದೆ, ಮನೆಗಳು ಎಷ್ಟರ ಮಟ್ಟಿಗೆ ಸರಿಯಾಗಿದೆ. ಯಾಕೆಂತಂದರೆ ಇದೆಲ್ಲವೂ ಕೂಡ ಸರ್ಕಾರಿ ಮನೆಗಳು 30 ಹೆಚ್ಚು ಕಡಿಮೆ ಒಂದು 30 ವರ್ಷಗಳ ಹಿಂದಿನ ಮನೆಗಳು ಸರ್ಕಾರದಿಂದನೇ ಗ್ರ್ಯಾಂಟ್ ಆದಂಥದ್ದು, ಸ್ಯಾಂಕ್ಷನ್ ಆದಂಥದ್ದು. ಸೊ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈಗ ಈ ಒಂದು ಬಡಾವಣೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬನ್ನಿ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಹೋಗೋಣ. ಮುನಿರತ್ನ ಅವರ ಮೇಲೆ ಆರೋಪವನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೇ ಒಂದಷ್ಟು ಮನೆಗಳು, ಈ ಒಂದಷ್ಟು ಮನೆಗಳಲ್ಲಿ ಟೈಲ್ಸ್ ಕೆಲಸ ಇರ್ಬೋದು, ಹಾಗೇನೆ ಒಂದಷ್ಟು ಮನೆಯ ರಿಪೇರಿ ಕೆಲಸಗಳನ್ನ ಮಾಡಿದ್ದೀವಿ ಅಂತ ಏನು ಹೇಳ್ಕೊಂಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಏನಾಗಿದೆ ರಿಯಾಲಿಟಿ ಚೆಕ್ ಅನ್ನು ಮಾಡೋಣ ಬನ್ನಿ. ಪೈಪು ಸರಿಯಾಗಿ ಕಳಿಸ್ಕೊಡ್ಲ ನೋಡಿ. ಎಲ್ಲ ವಾಶ್ರೂಮ್ ನೀರೆಲ್ಲ ಕೆಳಗಡೆ ಬರ್ತೈತೆ. ಬಚ್ಚ ನೀರು ಮೇಲ್ಗಡೆ ಟೈಲ್ಸ್ ಕಲ್ಲು ಎಲ್ಲ ಕೈ ಮುಟ್ಟಿದ ತಕ್ಷಣ ಬಿದ್ದೋಗ್ತೈತೆ. ಯಾವ್ದು ಸರಿಯಾಗಿ ಹಾಕಿಲ್ಲ ಅವರು. ಮೆಟ್ಲೆಲ್ಲ ಮುರಿದೋಗೈತೆ. ಮೆಟ್ಲು ಮಕ್ಳು ಮರಿ ಇಟ್ಕೊಂಡಿದ್ದೀನಿ. ಏನು ಹೆಚ್ಚಿಗೆ ಏನಾದ್ರು ರೆಡಿ ಮಾಡ್ಕೋಬಹುದು. ಮಕ್ಳಿಗೆ ಏನೋ ಹೆಚ್ಚಿಗೆ ಮಾಡಿದ್ರೆ ಯಾವ ಜವಾಬ್ದಾರಿ? ಮಕ್ಳಿಗೋಸ್ಕರ ಕಷ್ಟಪಡೋದು. ಇವಾಗ ಮಕ್ಳಿಗೆ ಮೇಲಿಂದ ಶೀಲಿಂಗ್ ಬಿದ್ದು ನನ್ನ ಮಗ ಹೋಗಿರೋದು. ಅಲ್ಲಿ ನೋಡಿದ್ರೆ ಮಗನ ನನ್ನ ಡ್ರಮ್ ಇದಕ್ಕೆ ನನ್ನ ಮಗ ಉಳಿಸ್ಕೊಂಡ. ಆ ಡ್ರಮ್ ಇಲ್ಲ ಅಂದ್ರೆ ನನ್ನ ಮಗ ಹೋಗಿರೋನು. ನೀರ್ ಸೋರ್ತೈತಿ. ನಮ್ಗೆ ಇದು ಸರಿಯಾಗಿ ಆಗಿರೋ ಸರಿಯಾಗಿ ಒಳಗಡೆ ಯಾವತ್ತೂ ರೆಡಿ ಮಾಡಿಲ್ಲ. ಸೀಲಿಂಗ್ ಕೈ ಇಕ್ಕಿದ್ರೆ ಮಾತ್ರ ಟಪಡ ಬಂದ ಬಿದ್ದೋಗ್ತೈತೆ. ಓಕೆ, ಈ ಸೀಲಿಂಗ್ ಎಲ್ಲ ಅವರೇ ಮಾಡ್ಕೊಟ್ಟಿರೋದು? ಹ್ಞೂ ಸರ್. ಓಕೆ,
ಈ ಮನೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದನ್ನ ರಿಪೇರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಟ್ಟಿದ್ದು. ಹೌದು ಸರ್. ಮೊದ್ಲೇ ಇದ್ದಿದ್ ಮನೆ ಇದು. ಎಷ್ಟು ವರ್ಷದಿಂದ ಈ ಮನೇಲಿ ಇದ್ದೀರಾ? ನಾನ್ ಬಂದ್ ಚಿಕ್ಕ ಹುಡುಗಿಯಲ್ಲಿ ಬಂದಿದ್ದೆ ಸರ್. ನಾವ್ ಇಲ್ಲೇ 30 ವರ್ಷ ಆಯ್ತು ಸರ್ ಇಲ್ಲೇ ಎಲ್ಲ ಬಂದು. ಸರ್ ಓಕೆ. ಮೇಲೇನೆ ಸರ್ ಈಗ ಈಗ ಎಷ್ಟು ತಿಂಗಳಿಂದ ಮಾಡಿಸಿರೋದು ಇದು? ಯಾವ ಸರ್? ವರ್ಷ ಆಯ್ತಾ ಇದು? ಇವಾಗ ಇದು ಮಾಡಿ ಇದು ಯಾವ್ದು ಟೈಲರ್ಸ್ ಹಾಕಿನಾ? ಟೈಲ್ಸ್ ಎಲ್ಲ ಹಾಕಿ 2017 ಹಾಕಿರೋದು ಟೈಲ್ಸ್ಗಳು. ಟೈಲ್ಸ್ ಹಾಕೊಟ್ಟಿರೋದು ಬಿಟ್ಟು ಅವಾಗ ಬೇರೆ ಏನ್ ಕೆಲಸ ಮಾಡ್ಕೊಟ್ಟಿದ್ರು ಆ ಸಂದರ್ಭದಲ್ಲಿ? ಅದೇ ಟೈಲ್ಸ್ ಮಾತ್ರ ಹಾಕೊಟ್ರಿ ಸರ್ ನಮ್ಗೆ. ಮೇಲೆಲ್ಲ ಇದು ರೆಡಿ ಮಾಡಿದ್ರು. ಸೀಲಿಂಗ್ ಅದೇ ಸಂದರ್ಭದಲ್ಲೇ ಮಾಡಿದ್ದು? ಹಾ, ಅದು ಇದೆಲ್ಲ ಒಂದೇ ಸಲ ಮಾಡಿದ್ರು. ಈಗ ಸದ್ಯ ಏನ್ ಮಾಡ್ಕೊಟ್ಟಿದ್ದಾರೆ ಈ ಮನೆಗೆ? ನಮ್ಗೆ ನೀರೆಲ್ಲ ಚೆನ್ನಾಗಿ ಬರುತ್ತೆ ಸರ್. ನಮ್ಗೆ ನೀರಿಂದ ಪ್ರಾಬ್ಲಮ್ ಏನಿಲ್ಲ. ಬೇರೆ ಮನೆ ಏನಿಲ್ಲ ಸರ್. ಆಮೇಲೆ ಏನು ಮಾಡಿಲ್ಲ. ಈಗ ಲಾಸ್ಟ್ ಅದೇ ಈ ಟೈಲ್ಸ್ ಹಾಕೊಟ್ಟಿದ್ರು ಸರ್ ಅಷ್ಟೇ. ಓಕೆ. ಈಗ ರೀಸೆಂಟ್ ಆಗಿ ಯಾವ್ದೋ ಒಂದು ವರ್ಕ್ ಕೆಲಸ ಮಾಡ್ಕೊಟ್ಟಿದ್ದಾರೆ, ಪೈಪ್ ಎಲ್ಲ ಹಾಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಬಾತ್ರೂಮ್ ಚೇಂಬರ್ ಪೈಪ್ಗಳು ಸರ್ ಕೊಟ್ಟಿದ್ದಾರೆ. ಚೇಂಬರ್ ಪೈಪ್ಗಳು ಆ ಕಡೆ ಎಲ್ಲ. ಅದ್ರಲ್ಲೂ ನೀರ್ ಸರಿಯಾಗಿ ಪಾಸ್ ಆಗ್ತಾ ಇಲ್ಲ ಅಂತ ಏನೋ ಹೇಳ್ತಾ ಇದ್ರು. ಅವಾಗ ಹೊಡ್ಕೊಳ್ತೆ. ಸರ್ ಇದು ಕೂಡ ಆ ಟೈಮಲ್ಲಿ ಹಾಕಿರುವಂತ ಟೈಲ್ಸ್. ಓಕೆ. ಇನ್ನ ಈ ಡೋರ್ ಇದೆಯಲ್ಲ ಮೇಡಮ್, ಈ ಡೋರ್ ಕೂಡ ಅವಾಗ ಮಾಡಿಸಿದ್ವು ಸರಿಯಾಗಿ ಮಾಡಿಲ್ಲ ಅಂತ ಬಿದ್ದೋಯ್ತು. ಇವಾಗ ನಾವು ಒಂದು ಎಮರ್ಜೆನ್ಸಿಗೆ ಹಾಕೊಂಡಿದೀವಿ, ಅದು ಹಾಕಿದ್ರು ಸರಿಯಾಗಿ ಹಾಕಿಲ್ಲ, ಬಿದ್ದೋಯ್ತು. ಅದು ಅದು ನಮ್ಗೆ ಫಿಟ್ ಮಾಡಕ್ ಬಂದಿಲ್ಲ ಅಂತ ಇದು ಮತ್ತೆ ಬೇರೆ ಹಾಕ್ಸಿ ಇದನ್ನ ಆ ಟೈಮಲ್ಲಿ ಹಾಕ್ಸ್ಕೊಟ್ಟಿದ್ದ ಎಲ್ಲ ಒಟ್ಟಿಗೆ ಹಾಕೊಟ್ಟಿದ್ದು ಆ ಟೈಮ್ಗೆ. ನಿಮಗೆ ಕರೆಕ್ಟ್ ಆಗಿ ಏನೇನ್ ನೆನಪು ಅಂದ್ರೆ ಏನೇನ್ ಆಗಿದೆ ಆ ಟೈಮಲ್ಲಿ? ಆ ಟೈಮ್ಗೆ ಟೈಲರ್ಸ್ ಹಾಕೊಟ್ರು, ಗೋಡೆ ಇದು ಹಾಕೊಟ್ರು, ಡೋರು. ಗೋಡೆಗಳದ್ದು ಏನಾದ್ರು ಇಲ್ಲ? ಇದೆಲ್ಲ ಮೊದ್ಲೇ ಇತ್ತು, ಇದೆಲ್ಲ ಯಾವ್ದಿಲ್ಲ. ಸೀಲಿಂಗ್ ಕೆಲಸ ಆಗಿದೆ ಅಂತ ಹೇಳಿದ್ರಲ್ಲ, ಇಲ್ಲೂ ಆಗಿದೆ ಸೀಲಿಂಗ್ ಕೆಲಸ? ಇಲ್ಲಿ ನಾನು ಮಾಡ್ಸ್ಕೊಂಡಿದ್ವಿ, ನಾವೇ ಮಾಡ್ಸ್ಕೊಂಡಿದೀವಿ. ಇದನ್ನ ನೀವೇ ಮಾಡ್ಸ್ಕೊಂಡಿರೋದು? ಹ್ಞೂ ಸರ್. ಪ್ಯಾಚ್ ವರ್ಕ್ ಎಲ್ಲ ನೀವೇ ಮಾಡ್ಕೊಂಡಿರೋದು? ಏನ್ ಮಾಡ್ತೀರಾ, ರಾತ್ರಿಯಲ್ಲಿ ಯಾವ ಟೈಮ್ ಬಿದ್ದೋತು ಅಂತ ಮಕ್ಳು ಮರಿ ಹಾಕೊಂಡಿದ್ದಾರೆ. ನನ್ ಮಗ ಉಳ್ಸ್ಕೊಂಡಿದ್ದಾನೆ ನೋಡಿ, ಅವ್ನು ಕೊನೆಯವನು. ಅದು ಬಿದ್ದೋದಕ್ಕೆ ನನ್ ಮಗ ಉಳ್ಸಿಲ್ಲ, ಆ ಡ್ರಮ್ ಇದಕ್ಕೆ ಉಳ್ಸ್ಕೊಂಡ. ಮೈ ಮೇಲೆ ಬಿಳಕಿದ್ದು ಬಿಳಕ್ ಆಗಿತ್ತು, ಅಷ್ಟು ಒಳಗಡೆ ಬಿದ್ದೋಯ್ತು. ಅದು ಇವನು ಕಿಸ್ಕೊಂಡು ಹೋದ್ರು, ಇಲ್ಲಾಂದ್ರೆ ನನ್ ಮಗ ಇದ್ದಿಲ್ಲ ಇಷ್ಟ. ನೋಡಿ ನೋಡಿ ಸರ್, ನೋಡಿ ಮೆಟ್ಲು ಮಳೆ ಬಂದ್ರೆ ನಮ್ಗೆ ನಡೆಯಕ್ಕೆ ಭಯ. ಇದು ಯಾವ ಟೈಮಲ್ಲಿ ಮಾಡಿದ್ದು ಎಲ್ಲ? ಅದು ಆ ಟೈಮ್ಗೆ ಮಾಡಿದ್ ಸರ್, 2017-18. ಆ ಟೈಮ್ಗೆ ಎಲ್ಲ ಒಟ್ಟಿಗೆ ಮಾಡ್ಕೊಟ್ರು. ಆದ್ರೆ ಅವ್ರು ಎಷ್ಟೆಷ್ಟು ಒಂಚೂರು ಹೋಗಿದೆ, ಅದಕ್ಕೆ ಮತ್ತೆ ಆಲ್ಟ್ರೇಷನ್ ಮಾಡಿದ್ ಸರ್. ನೋಡಿ ಯಾವ ರೀತಿಯಾಗಿ ಮೇಲ್ಗಡೆ ಇರುವಂತದ್ದು ಕಂಪ್ಲೀಟ್ ಆಗಿ ಒಂದು ಸಿಮೆಂಟಿನ ಲೇಯರ್ ಹಂಗಿರುತ್ತೆ. ಮಳೆ ನಿಂತ ಮೇಲೆ ಅದು ಏನಾದ್ರು ಸೋರಿ ಬಿದ್ದೋಗ್ತೈತಿ. ಇದು ನೀರ್ ಮಳೆ ಬಂದೇನಾದ್ರೆ ಇದು ಕರೆಂಟ್ ಪಾಸ್ ಆಗುತ್ತೆ, ಇದಕ್ಕೋಸ್ಕರ ನಾವು ಕೆಳಗಡೆ ಇದೀವಿ. ಅವರೇ ಹಾಕೊಟ್ಟಿದ್ರು. ಇದು ಕರೆಂಟ್ ಪಾಸ್ ಇದಕ್ಕೆ ಮಳೆ ಬಂದ್ರೆ ಸ್ವಿಚ್ ಬೋರ್ಡ್ ಏನು ಯೂಸ್ ಮಾಡಕ್ ಆಗಲ್ಲ, ಶಾಕ್ ಹೊಡೆಯುತ್ತೆ ನೋಡಿ. ಅದಕ್ಕೆ ನಾವು ಸಪ್ರೇಟ್ ಆಗಿ ಕಲೆಕ್ಷನ್ ಕೊಟ್ಕೊಂಡಿದ್ವಿ. ಬೋರ್ಡ್ ಅನ್ನು ಯೂಸ್ ಮಾಡ್ತಿದ್ದೀರಾ ನೀವು? ಬೋಲ್ಡ್ ನೋಡಿ ಆ ಕಡೆ ನಾವು ಮಾಡ್ಕೊಂಡಿದ್ವಿ. ಇನ್ನೇನ್ ಮಾಡ್ಲಿ ಸರ್, ಎಕ್ಸ್ಟೆನ್ಷನ್ ಬಾಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ, ಗ್ಯಾಂಗ್ ಬಾಕ್ಸ್ ಅನ್ನು. ನಾವ್ ಹೆಂಗ್ ಸರ್, ನಮ್ಗೆ ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಳು ಮಾರಿ ನಮ್ಗೆ ಇದ್ರೆ ಸಾಕು. ಅವ್ರು ಕೊಡ್ತಾ ಇದ್ರೆ ಏನು ನಮ್ಗೆ ಬೇಕಾಗಿಲ್ಲ ಸರ್. ಅವ್ರು ಕೊಡೋದನ್ನ ಅವ್ರ ಮನ್ಸಿಂದ ಕೊಟ್ರೆ ಕೊಡ್ಲಿ, ಅದು ಮನ್ಸಿಗೆ ಇರ್ಸಿರೋದು. ನಾವು ಏನು ಕೇಳಕ್ಕೂ ಆಗಲ್ಲ, ಯಾಕಂದ್ರೆ ನಮ್ಗೆ ಇದಕ್ಕೆ ನಾವು ಇದು ಮಾಡ್ತೀವಿ. ಅಲ್ಲಿ ಓಡಾಡಕ್ಕೆ ಮಕ್ಕಳು ಅದಕ್ಕೆ ಒಂದು ಸ್ವಲ್ಪ ರೆಡಿ ಮಾಡಿಕೊಟ್ರೆ ಸಾಕು ನಮ್ಗೆ. ಸುರಿತದೆ ಮಳೆ ಬಂದ್ರೆ, ಕೆಳಗೆ ಕಿಚನ್ ನಲ್ಲಿ ಸುರಿತದೆ, ಬಾತ್ರೂಮ್ಲ ಸುರಿತದೆ. ಮಳೆ ಬಂದ್ರೆ ಸುರಿತದೆ, ಮೇಲೆ ಸೀಲಿಂಗ್ ಎಲ್ಲ ಕೆಳಗೆ ಅಲ್ಲಮ್ಮ. ಈಗ ಇದನ್ನು ಮಾಡಿದ್ದು ಲಾಸ್ಟ್ ಈ ಕೆಲಸ ಎಲ್ಲ ಮಾಡಿದ್ದು ಯಾವ ಸಂದರ್ಭದಲ್ಲಿ ನೆನಪಿದೆ ನಿಮ್ಗೆ? ಎಷ್ಟು ವರ್ಷ ಆಗಿರ್ಬೋದು? 7-8 ವರ್ಷದಿಂದ. 8 ವರ್ಷ ಮುಂದೆ ಮಾಡಿದ್ದು. 2017-18 ಟೈಮಲ್ಲಿ 7 ವರ್ಷ ಆಗಿರ್ಬೇಕು. ಹೌದು. ಅವಾಗಲೂ ಕೂಡ ಮಾಡಿಸ್ಕೊಟ್ಟಿದ್ದು? ಇಲ್ಲ ಆವಾಗ ಚಂದಾಗಿದ್ದು ಸುದ್ದಿದ್ದು. ಅವ್ರು ಬಂದು ಮಾಡಿದ ಮೇಲೆ ಇಲ್ಲ,
ಆಮೇಲೆ ನಡುವಲ್ಲ ಸುರಿತದೆ ಮಳೆ ಬಂದು. ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಮುನಿರತ್ನಂ ಅವರೇ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ, ಮಾನ್ಯ ಘನವೆತ್ತ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವನ್ನು ಗಮನಿಸಬೇಕು. ಇದನ್ನೆಲ್ಲ CM ಸಿದ್ದರಾಮಯ್ಯನವರೇ ನೋಡಿ, ಈ ಒಂದು ಕಾಲೋನಿ ಪರಿಸ್ಥಿತಿ ಈ ರೀತಿ ಇದೆ. ಶಾಸಕರು ಸರ್ಕಾರ ಮಾಡಲ್ಲ, ಸರ್ಕಾರ ಅನುದಾನ ಸರಿಯಾಗಿ ಕೊಡಲ್ಲ, ಮತ್ತೊಂದು ಅಂತ ಹೇಳ್ಬೋದು. ಶಾಸಕರು ಮತ್ತೆ ಎಲೆಕ್ಟ್ ಹಾಕಾದ್ರೂ ಆಗ್ತೀರಾ ನೀವು? ನಿಮ್ಮ ಹತ್ರ ಆಗಿಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೋದಲ್ವಾ? ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ಒಂದೊಂದು ಏನು ಮನೆಯಲ್ಲೂ ಕೂಡ ಇದೇ ರೀತಿ, ಮನೆ ಒಳಗಡೆ ಹೋದ್ರೂ ಇದೇ ಪರಿಸ್ಥಿತಿ, ಆಚೆ ಬಂದ್ರೂ ಇದೇ ಪರಿಸ್ಥಿತಿ. ನೋಡಿ, ಪ್ರತಿಯೊಂದು ಕಡೆ ಈ ರೀತಿಯಾಗಿ ಈ ಮೆಟಲ್ಗಳೆಲ್ಲ ನೋಡ್ಬೋದು ನೀವು. ಈ ಬಿಲ್ಡಿಂಗ್, ಈ ಕಟ್ಟಡ ಎಷ್ಟು ಹಳೇದು, ಎಷ್ಟು ವರ್ಷಗಳಾಗಿದೆ ಈ ಒಂದು ಕಟ್ಟಡ ಮಾಡಿ. ಆದ್ರೆ ಯಾವುದೇ ರೀತಿಯಾದಂತಹ ಅಂದ್ರೆ ಮುಂದೆ ಮತ್ತೆ ದುರಸ್ತಿ ಮಾಡುವಂಥದ್ದು, ಈಗ ದುರಸ್ತಿ ಮಾಡೋಕ್ಕೂ ಬರಲ್ಲ. ಒಟ್ಟಾರೆಯಾಗಿ ಈ ಕಾಲೋನಿ ಪರಿಸ್ಥಿತಿ ನಿಜಕ್ಕೂ ತುಂಬಾನೇ ಹದಗೆಟ್ಟಿದೆ. ಆ ನಿಟ್ಟಿನಲ್ಲಿ ಶಾಸಕರು ಮುನಿರತ್ನಂ ಅವರು ಮೊನ್ನೆ ಅಷ್ಟೇ ಬಂದು ಭುವನೇಶ್ವರಿ ನಗರ ಏನು ಈ ಒಂದು ಕಾಲೋನಿಯಲ್ಲಿ ಒಂದಷ್ಟು ಭಾಷಣ ಮಾಡಿ ಹೋಗಿದ್ದೀರಾ. ರಸ್ತೆ ಗುಂಡಿ, ಹಾಗೇನೆ ಒಂದಷ್ಟು ಏನು ವೈಟ್ ಟ್ಯಾಪಿಂಗ್ ಮಾಡಿಸ್ತೀನಿ, ಹಾಗೇನೆ ಒಂದಷ್ಟು ಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿಸ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳಿದಿರ. ಕಾದ್ ನೋಡ್ಬೇಕು. ಒಟ್ಟಾರೆ ಈ ಮನೆಗಳ ಪರಿಸ್ಥಿತಿ ನಿಜಕ್ಕೂ, ಇಲ್ಲಿ ವಾಸ ಮಾಡುವವರ ಪರಿಸ್ಥಿತಿ ಕೂಡ ನಿಜಕ್ಕೂ ಚಿಂತಾಜನಕವಾಗಿದೆ. ಆ ನಿಟ್ಟಿನಲ್ಲಿ ಸೂಕ್ತವಾದಂತಹ ಕ್ರಮವನ್ನ ಮಾನ್ಯ ಶಾಸಕರು ಹಾಗೇನೆ ಸರ್ಕಾರ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ. ಬನ್ನಿ, ಇನ್ನೊಂದಷ್ಟು ಜನರನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಇನ್ನೊಂದಷ್ಟು ಮನೆಯನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಎಲ್ಲಾ ಕಡೆನೂ ಇದೇ ಗೋಳು, ಇದೇ ಪರಿಸ್ಥಿತಿ. ಆದ್ರೆ ಇವ್ರ ಗೋಳು ಮಾತ್ರ ಕೇಳೋರು ಯಾರು ಇಲ್ಲ. ಹೆಚ್ಚು ಕಡಿಮೆ 30 ವರ್ಷಗಳಾಗಿದೆ ಈ ಒಂದು ಕಟ್ಟಡಗಳನ್ನ ನಿರ್ಮಾಣ ಮಾಡಿ. ಸಂಪೂರ್ಣವಾಗಿ ಎಲ್ಲದೂ ಕೂಡ ಶಿಥಿಲಾವಸ್ಥೆಯಲ್ಲಿ ಇರೋದು, ಎಲ್ಲದೂ ಕೂಡ ಬಿದ್ದೋಗುವಂತ ಸಿಚುವೇಶನ್ ಅಲ್ಲಿ ಇರೋದು. ನೋಡಿ, ಇಲ್ಲೆಲ್ಲ ಕಿತ್ತೋಗಿದೆ. ಈ ಕಡೆ ಪ್ಯಾನ್ ಮಾಡಿ ಕ್ಯಾಮ್ರಾವನ್ನ. ಅದನ್ನ ಈಗ ನಾನು ತಳ್ಳಿದ್ರೆ ಮುಟ್ಟಿದ್ರೆ ಬಿದ್ದೋಗುತ್ತೆ ಅದು. ಇವಾಗ ಮೇಡಮ್ ಸ್ವಲ್ಪ ಮೇಲೆ ಹೋಗಿ ನೀವು. ಇದನ್ನ ಹೀಗೆ ಜಸ್ಟ್ ಎತ್ತಿದ್ರೆ ಸಾಕು, ಎಲ್ಲ ತಲೆ ಮೇಲೆ ಬೀಳುತ್ತೆ. ಎಸ್, ನೋಡ್ತಾ ಇದ್ರಿ ದೀಪಾ, ಮನೆಗಳೆಲ್ಲ ಬಿದ್ದೋಗ ತರ ಆಗ್ಬಿಟ್ಟಿದೆ ಅಲ್ಲಿ. ಅದ್ರಲ್ಲೇ ಪಾಪ ವಾಸ ಮಾಡ್ತಿದ್ದಾರೆ. ಏನಾಗುತ್ತೋ ಯಾವ ಸಮಯದಲ್ಲಿ, ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ರೀ. ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇದ್ರ ಕಡೆ ಗಮನ ಕೊಡೋದ್ ಬಿಟ್ಬಿಟ್ಟು ಸುಮ್ನೆ ಟಾಕ್ RSS ಬ್ಯಾನ್ ಮಾಡ್ತೀನಿ, ಬಿಗ್ ಬಾಸ್ ಮುಚ್ಚಿಸ್ತೀನಿ, ಡೆಲ್ಲಿಗೆ ಹೋಯ್ತೀನಿ, ಕುರ್ಚಿ ನಂದು, ಇವನ್ ಕುರ್ಚಿ ನನ್ನ ಕುರ್ಚಿ, ಬರೀ ಇದ್ರಲ್ಲಿ ಕಾಲ ಕಳೀತಾ ಇದ್ದೀರಲ್ಲ. ಮುನಿರತ್ನ ಅವ್ರ ಕ್ಷೇತ್ರ ಇದು, ಅವ್ರದೇ ಯಾಕೆ ಮಾಡಿದ್ವಿ ಹೇಳಿ? ಅವ್ರು ಹೇಳಿದ್ರು ಒಂದೇ ಮಾತು ಹೇಳ್ಬಿಡ್ತಾರೆ, ನನಗೆ ಅನುದಾನ ಬಂದಿಲ್ಲ, ನಂಗೆ ಅವ್ರು ಅನುದಾನ ಕೊಡ್ತಾ ಇಲ್ಲ, ನನ್ನ ಮೇಲೆ ದ್ವೇಷ ರಾಜಕಾರಣ ಮಾಡ್ತಾ ಇದಾರೆ, ಅನುದಾನ ಬಂದಿಲ್ಲ, ಅನುದಾನ ಬಂದಿಲ್ಲ, ಅನುದಾನ ಬಂದಿಲ್ಲ, ಇದೇ ಆರೋಪ. ಇಷ್ಟೇ ಮುಗೀತು. ಹಿಂಗ್ ಹೇಳ್ಬಿಡೋದು, ಶಿವ ಅಂತ ಮನಿಕೊಂಡ್ಬಿಡೋದು. ಅದು ಯಾವುದೇ ರಾಜಕಾರಣಿ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಳ ಕಡೆ ಗಮನ ಕೊಡಿ ಅಂದ್ರೆ ಅಬ್ಬಾಬಾಬಾ ಮಾಡಬಾರ್ದೇ ಮಾಡ್ತಾ ಇದ್ದೀರಿ. ಬಿಡಲ್ಲ. ರೆಬಲ್ TV ಅಂತೂ ಬಿಡೋದಿಲ್ಲ. ಇದೇ ರೀತಿ ವಾರದಲ್ಲಿ 1-2 ಈ ತರ ಚೂಟೋ ಕೆಲಸ ಮಾಡೇ ಮಾಡ್ತೀವಿ.